ಹೊಸಪೇಟೆ ಪೊಲೀಸ್ ಠಾಣಾ ಸರ್ಕಲಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರ್ತದೆ. ಅದರ ಹೆಸರು ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತ. ಸುಮಾರು 25 ವರ್ಷದಿಂದ ಜ್ಯುವೆಲರಿ ಶಾಪ್ ನಡೆಸ್ತಾ ಇರ್ತದೆ. ಆ ಅಂಗಡಿಯಲ್ಲಿ 8 ಜನ ಕೆಲಸಗಾರನು ಇಟ್ಕೊಂಡಿರ್ತಾರೆ. ಸುಮಾರು ಈ ದಿನ 1:45ರಿಂದ 2 ಗಂಟೆ ಸಮಯದಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಬೆಳ್ಳಿ ಓಳೆ ಬೇಕು ಅಂತ ಹೇಳ್ಬಿಟ್ಟು 800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ತದನಂತರ ವಾಪಸ್ ಆಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಒಂದು 15-20 ನಿಮಿಷದಲ್ಲಿ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರೆ. ಮತ್ತು ಅಲ್ಲಿ ಕೆಲಸದ ಮಾಡ್ತಕ್ಕಂಥ ಹುಡುಗಿಯು ಸಹ ಊಟಕ್ಕೆ ಹೋಗಿರ್ತಾರೆ. ಅದರ ಓನರು ಅಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿರ್ತಾನೆ. ಇವರಿಬ್ಬರು ಮಳೆ ಬರ್ತಾಯಿದೆ ಅಂತ ಮತ್ತೆ ಹೇಗೆ ಬಂದು ಕೂತ್ಕೊಂಡು ಒಂದು ಮಾತಾಡ್ಕೋತಾರೆ. ಹಿಂದಿಯಲ್ಲಿ ಮಾತಾಡ್ತದೆ. ಮತ್ತು ಈ ಓನರ್ ಕೇಳ್ತಾರೆ, ನಿಮ್ದು ಯಾವರು ಅಂತ. ರಾಜಸ್ಥಾನ್ ಅಂತಾರೆ. ಅವರು ನಮ್ಮದು ರಾಜಸ್ಥಾನ್ ಹತ್ರ ಅಜ್ಮೀರ್ ಅಂತ ಹೇಳ್ತಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ದರಲ್ಲಿ ಇಬ್ಬರು ಅನ್ನೋನ್ ಪರ್ಸನಲ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಲ್ವರ್ ತೋರಿಸಿ ಕೂಗಬೇಡ ಅಂತಾನೆ. ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ ಒಂದು 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಈತನಿಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗಾಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬಲರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ. ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ. ಏಕಾಏಕಿ ಮಾಲೀಕರ ಮೇಲೆ ಗನ್ ಫೈರ್ ಮಾಡ್ತಾರೆ ಅಂತಂದರೆ ಒಡವೆ ಅದು ಏನಾದರೂ ಮರ್ಡರ್ ಮಾಡಲಿಕ್ಕೆ ಏನಾದರೂ ಬಂದಿದ್ರೆ ಅನ್ನೋ ಅನುಮಾನಗಳು ಕಾಣ್ತದೆ. ಈಗ ಈ ಸ್ಟೇಜಲ್ಲಿ ನಾವು ಯಾವುದೇ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಕಷ್ಟ ಆಗ್ತದೆ. ಒಂದನೇದಾಗಿ ಡಿಫ್ರೆಂಟ್ ಆಂಗಲಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು ಆತನೇನಾದರೂ ಬೇರೆ ಒಳಗಡೆ ಇರೋ ರೂಮೊಳಗೆ ತಳ್ಳಿಬಿಟ್ಟು ರಾಬರಿ ಮಾಡೋ ಚಾನ್ಸಸ್ಸು ಇರ್ಬೋದು. ಇಲ್ಲವೇ ಬೇರೆ ವೈಷಮ್ಯಗಳೇನಾದರೂ ಇದೆಯಾ ಅಥವಾ ಮತ್ತು ಬೇರೆ ಆಯಾಮಗಳಲ್ಲೂ ನಾವು ಅದನ್ನು ತನಿಖೆ ಮಾಡಬೇಕಾಗ್ತದೆ. ತನಿಖೆಯಿಂದ ಏನಕ್ಕೆ ಈ ಘಟನೆ ಆಗಿದೆ ಅನ್ನೋದು ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಈ ಹಂತದಲ್ಲಿ ನಾವು ಇದೇ ಪರ್ಪಸ್ಗೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ನೆಲಮಂಗಲ ಭಾಗದಲ್ಲಿ ಮೇಲಿಂದ ಮೇಲೆ ಈ ಥರ ಪ್ರಕರಣಗಳು ಬೆಳಗ್ಗೆ ಬರ್ತಾವೆ. ಅದರಲ್ಲೂ ಕೂಡ ಗನ್ನು ಆಡಾಗಲೇ ರೀತಿ ತಂದಾಗ ಜನಸಾಮಾನ್ಯರ ಗತಿ ಏನು? ಪೊಲೀಸ್ ಮೇಲೆ ಏನು ನಂಬಿಕೆ ಇಡೋದು ಹೇಗೆ ಅಂತ ನೋಡಿ, ನಿಮಗೆಲ್ಲ ಗೊತ್ತಿದೆ. ಈ ಹಿಂದೇನು ಸಹ ನಿಮಗೆಲ್ಲ ಗೊತ್ತಿದೆ. ರಾಬರಿ ಆದಾಗ ಒಂದೇ ದಿನದಲ್ಲಿ ಹಿಡಿದ್ವಿ. ಈಗ ಅವ್ರು ಬಂದಿಲ್ಲ ಅಂತ ನಾವು ಡಿನೇ ಮಾಡ್ತಾ ಇಲ್ಲ. ಯಾಕೆ ಬಂದಿದ್ರೆ ಅದನ್ನೆಲ್ಲ ದೋಚ್ಕೊಂಡು ಹೋಗ್ಬೋದಾಗಿತ್ತು. ದೋಚ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಜನ ವಿಪರೀತ ಇದ್ದರು. ಯಾವ ಆ್ಯಂಗಲಲ್ಲಿ ಈ ಕೃತ್ಯ ನಡೆದಿದೆ ಅನ್ನೋದು ತನಿಖೆಯಿಂದ ದೃಢಪಡ್ತದೆ. ಮತ್ತು ಸಾರ್ವಜನಿಕರು ಯಾವುದೇ ರೀತಿ ಪ್ಯಾನಿಕ್ ಆಗಲಿಕ್ಕೆ ಅಗತ್ಯ ಇಲ್ಲ. ಕಾರಣ ಏನಂತಂದರೆ ಯಾವುದೇ ಪ್ರಕರಣ ದಾಖಲಾದರೂ ಸಹ ವಿತಿನ್ ಫ್ಯೂ ಡೇಸಲ್ಲಿ ನಾವು ಪತ್ತೆ ಮಾಡಿದ್ವಿ. ಇದನ್ನು ಅದೇ ರೀತಿ ಪತ್ತೆ ಮಾಡ್ತೀವಿ. ಈಗ ಸೋಕೋ ಟೀಮ್ ಬರ್ತಾಯಿದೆ. ಇದೆಲ್ಲ ಸೀನ್ ಆಫ್ ಕ್ರೈಮ್ನ ಪ್ರಿಸರ್ವ್ ಮಾಡಿದ್ವಿ. ಎಕ್ಸಾಕ್ಟ್ ಎಷ್ಟು ರೌಂಡ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿದ ನಂತರ ಅದು ಕನ್ಕ್ಲೂಡ್ ಬರ್ತೀವಿ. ಸರ್, ಈ ಭಾಗದಲ್ಲಿ ಇಷ್ಟು ಗಂಟೆ ಮತ್ತೆ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಆ ರೀತಿ ಏನೇ ಮಾಹಿತಿ ಇದ್ದರೂ ತಾವು ಸಹಕರಿಸಿ. ನಾವು ಅಂಥ ಯಾವುದೇ ಕಾನೂನು ಬಾಹಿರ ಕೆಲಸಗಳಿಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇದು ಒಂದು ರೀತಿ ಮಾಹಿತಿ ಮೇರೆಗೆ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಅದು ಕಂಟಿನ್ಯೂಸ್ ಆಗಿ ನಮ್ಮ ಎಫರ್ಟ್ಸ್ ಮಾಡ್ತಾಯಿದ್ವಿ. ಆ ರೀತಿ ಕಂಡು ಬಂದರೆ ತಾವು ಸಹಕಾರ ಮಾಡಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು.